ಮೊದಲನೇದಾಗಿ ನಮ್ಮ ರೋಹಿತ್ ಶರ್ಮಾ ಅವರು ಒಂದು ದಾಖಲೆ ಏನಪ್ಪ ಅಂದರೆ, ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಡೆಬ್ಯೂಟನ್ನು ಜೂನ್ 23ನೇ ತಾರೀಕು ಮಾಡಿರ್ತಾರೆ. ಅದೇ ರೀತಿ ನಿನ್ನೆ ಜೂನ್ 23ನೇ ತಾರೀಕು ಪದ್ಮಶ್ರೀ ಅವಾರ್ಡನ್ನು ಪುರಸ್ಕೃತರಾಗ್ತಾರೆ. ಈ ಹಿಂದೆ ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಮತ್ತು ಲೇಡಿ ಕ್ರಿಕೆಟರ್ ಮಿತಾಲಿ ರಾಜ್ ಅವರು 3 ಜನ ಅರ್ಜುನ್ ಪ್ರಶಸ್ತಿ, ಖೇಲ್ ರತ್ನ ಪ್ರಶಸ್ತಿ ಮತ್ತು ಪದ್ಮಶ್ರೀ ಪಡೆದಂಥ ನಂತರ 4ನೇ ಆಟಗಾರರು ಇವರಾಗ್ತಾರೆ ಅಂತ ಹೇಳ್ತಾ, ಇನ್ನೊಂದು ವಿಶೇಷ, ಪಾಕಿಸ್ತಾನದವ್ರ ವಿರುದ್ಧ ಆಸ್ಟ್ರೇಲಿಯಾದವರು ಎಲಿಸಾ ಪೇರಿ ಅವರು ಅದ್ಭುತ ಆಲ್ರೌಂಡ್ ಪರ್ಫಾರ್ಮೆನ್ಸ್ನಿಂದ 113 ರನ್ಗಳ ಜಯ ಸಾಧಿಸಿದರೆ, ಶ್ರೀಲಂಕಾ ಮಹಿಳಾ ತಂಡ ಐರ್ಲೆಂಡ್ ವಿರುದ್ಧ ನಿನ್ನೆ ನಾಯಕಿ ಚಾಮರಿ ಅಟ್ಟಪಟ್ಟು ಅವರ ಅಜೇಯ ಶತಕದ ನೆರವಿನಿಂದ 9 ವಿಕೆಟ್ಗಳ ಜಯ ಸಾಧಿಸ್ತಾರೆ ಅಂತ ಹೇಳ್ತಾ, ಇನ್ನು ಜಸ್ಪ್ರೀತ್ ಬುಮ್ರಾ ಅವರು ಇಂಗ್ಲೆಂಡ್ ವಿರುದ್ಧ ಏಕದಿನ ಪಂದ್ಯಕ್ಕೆ ಸೆಲೆಕ್ಷನ್ ಆಗಿದ್ದಾರೆ. ಒಂದು ವಿಶೇಷ ಏನಪ್ಪ ಅಂದರೆ, 2023 ವರ್ಲ್ಡ್ ಕಪ್ ಫೈನಲ್ ನಂತರ ಆಡ್ತಾ ಇರೋದು ಮೊದಲನೇ ಏಕದಿನ ಪಂದ್ಯ ಅವರು ಇಂಗ್ಲೆಂಡ್ ಜೊತೆ ಅಂತ ಅನ್ನೋ ವಿಚಾರ ಹೇಳ್ತಾ, ಇನ್ನು ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಅವರು ಮ್ಯಾಟ್ ಹೆನ್ರಿಯೊಂದಿಗೆ ಮೊದಲೇ ರ್ಯಾಂಕ್ದಲ್ಲಿ ಇದ್ದಾರೆ ಅನ್ನೋ ಒಂದು ವಿಶೇಷ ಅಂಶವನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.